ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 13ನೇ ವಾಕ್ಯ. ದೇವರ ಕಾರ್ಯವನ್ನು ನೋಡು, ಆತನು ಸೊಟ್ಟಗೆ ಮಾಡಿದ್ದನ್ನು ನೆಟ್ಟಗೆ ಮಾಡುವುದಕ್ಕೆ ಯಾರಿಂದಾದೀತು. ಸೊಲೊಮೋನನು ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಒಬ್ಬ ರಾಜನಾಗಿದ್ದ. ಆತನು ಜ್ಞಾನೋಕ್ತಿ, ಪ್ರಸಂಗಿ, ಪರಮಗೀತ, ಕೀರ್ತನೆಗಳು, ಈ ರೀತಿ ಅನೇಕ ಪುಸ್ತಕಗಳನ್ನು ಬರೀತಾನೆ. ಅನೇಕ ಸಂಗತಿಗಳ ಕುರಿತು ಒಂದು ಎಕ್ಸ್ಪ್ಲನೇಷನನ್ನು ಜ್ಞಾನೋಕ್ತಿಗಳಲ್ಲಿಯೋ ಪ್ರಸಂಗಗಳಲ್ಲಿಯೋ ಆತನು ಕೊಡುವುದನ್ನು ನಾವು ನೋಡ್ಬೋದು. ಈಗ ಈ 7:13 ಹೇಳ್ತಾನೆ, ದೇವರ ಕಾರ್ಯವನ್ನು ನೋಡು, ಆತನು ಸೊಟ್ಟಗೆ ಮಾಡಿದ್ದನ್ನು ನೆಟ್ಟಗೆ ಮಾಡುವುದಕ್ಕೆ ಯಾರಿಂದಾಗಿತ್ತು. ದೇವರು ಏನಾದರೂ ಒಂದನ್ನು ಬೆಂಡ್ ಮಾಡಿಬಿಟ್ರೆ ಅದನ್ನು ಸ್ಟ್ರೈಟ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಎಂಬುದಾಗಿ ಅವನು ಹೇಳೋದನ್ನು ನೋಡ್ತೀವಿ. 1ನೇ ಅಧ್ಯಾಯ 15ನೇ ವಾಕ್ಯದಲ್ಲೂ ನೋಡ್ತೀವಿ, ವಕ್ರವಾದದ್ದನ್ನು ಸರಿ ಮಾಡುವುದು ಅಸಾಧ್ಯ. ವಕ್ರವಾಗಿರೋದರ, ಡೊಂಕಾಗಿರೋದನ್ನು, ಅಕಸ್ಮಾತ್ ದೇವರು ಒಂದು ಕಾರ್ಯವನ್ನು ಡೊಂಕು ಮಾಡಿದ್ರೆ ಅದನ್ನು ಸ್ಟ್ರೈಟ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾನೆ. ನಾನು ಈ ವಾಕ್ಯವನ್ನು ಓದುವಾಗೆಲ್ಲ ಇದರ ಜಸ್ಟ್ ಆಪೋಸಿಟನ್ನು ನಾನು ತಿಳ್ಕೊಳ್ತೀನಿ. ಆಪೋಸಿಟ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಏನದು ಆಪೋಸಿಟ್ ಅಂತ ಹೇಳಿದ್ರೆ, ನಾನು ಯೋಚನೆ ಮಾಡೋದು, ದೇವರ ಕಾರ್ಯವನ್ನು ನೋಡು, ಆತನು ಸೊಟ್ಟಗೆ ಮಾಡಿದ್ದನ್ನು ನೆಟ್ಟಗೆ ಮಾಡುವುದಕ್ಕೆ ಯಾರಿಂದ ಆದೀತು ಎಂಬ ವಾಕ್ಯ ಓದಬೇಕಾದ್ರೆಲ್ಲ ನಾನು ನೆನೆಸ್ಕೊಳ್ಳೋದು, ಆತನು ನೆಟ್ಟಗೆ ಮಾಡಿದ್ದನ್ನು ಸೊಟ್ಟಗೆ ಮಾಡುವುದಕ್ಕೆ ಯಾರಿಂದ ಆದೀತು. ನನ್ನ ನಿಮ್ಮ ಜೀವಿತದಲ್ಲಿ ದೇವರು ಒಂದು ಜೀವಿತವನ್ನು ನೆಟ್ಟಗೆ ಮಾಡಿದ್ರೆ, ದೇವರು ನಮ್ಮ ಜೀವಿತವನ್ನು ಸ್ಟ್ರೈಟ್ ಮಾಡಿದ್ರೆ, ನಮ್ಮ ಜೀವಿತವನ್ನು ದೇವರು ಆಶೀರ್ವಾದ ಮಾಡಿದ್ರೆ, ಅದನ್ನು ಬೆಂಡ್ ಮಾಡುವುದಕ್ಕೆ, ಅದನ್ನು ನಿಲ್ಲಿಸುವುದಕ್ಕೆ ಅಥವಾ ಮತ್ತೆ ಬೆಂಡ್ ಮಾಡುವುದಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಕಾರಣ, ಅದನ್ನು ಸ್ಟ್ರೈಟ್ ಮಾಡಿದವನು ದೇವರಾಗಿದ್ದರೆ. ಈ ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿನ್ನ ಜೀವಿತವನ್ನು ದೇವರು ಸ್ಟ್ರೈಟ್ ಮಾಡಿದ್ರೆ ಈ ಲೋಕದಲ್ಲಿ ಯಾರೆಲ್ಲ ಪ್ರಯತ್ನ ಮಾಡಿದ್ರು, ಶತ್ರು ಎಷ್ಟೇ ಪ್ರಬಲನಾಗಿ ಬಂದರು, ಏನೆಲ್ಲ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಸಹ ಅದರ ಮಧ್ಯದಲ್ಲಿ ಜಯವನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದರೆ ಅದೇ ಸಮಯದಲ್ಲಿ ದೇವರೇನಾದರೂ ನಿಮ್ಮ ಜೀವಿತವನ್ನು ಸೊಟ್ಟಗೆ ಮಾಡಿಬಿಟ್ರೆ, ವಕ್ರ ಮಾಡಿಬಿಟ್ರೆ, ಡೊಂಕು ಮಾಡಿಬಿಟ್ರೆ, ಈ ಲೋಕದಲ್ಲಿರುವಂತಹ ನಮ್ಮ ಸಂಬಂಧಿಕರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಜ್ಞಾನಿಗಳಾಗಿರಬಹುದು, ಯಾರೆಲ್ಲ ಸ್ಟ್ರೈಟ್ ಮಾಡುವುದಕ್ಕೆ ಯೋಚನೆ ಮಾಡಿದ್ರು ಸಹ ಅದನ್ನು ಸ್ಟ್ರೈಟ್ ಮಾಡೋಕ್ಕಾಗಲ್ಲ. ಕಾರಣ, ಇದನ್ನು ಬೆಂಡ್ ಮಾಡಿರೋದು ದೇವರಾಗಿರೋದ್ರಿಂದ. ಅದರ ಮೂಲಕ ನಾವೇನು ತಿಳ್ಕೋಬಹುದು, ಆತನು ಡೊಂಕು ಮಾಡುವುದಕ್ಕೂ ಬಲ್ಲವನು, ಆತನು ನೇರ ಮಾಡುವುದಕ್ಕೂ ಬಲ್ಲವನು. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೇ, ನನ್ನ ಜೀವಿತವನ್ನು ಸರಿ ಮಾಡುವುದು ನಿನ್ನಿಂದ ಸಾಧ್ಯ. ವಕ್ರವಾಗಿರುವಂತಹ ನನ್ನ ಜೀವಿತವನ್ನು ಸರಿ ಮಾಡುವುದು ಅಸಾಧ್ಯ ಎಂಬುದಾಗಿ ಸೊಲೊಮೋನನು ಹೇಳ್ತಾನೆ. ಆದರೆ ದೇವರೇ, ನೀನು ಸರಿ ಮಾಡುವುದಕ್ಕೆ ಶಕ್ತನೆಂಬುದಾಗಿ ದೇವರ ಸಲ್ಲಿ ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ನಿನ್ನ ಜೀವಿತ ಇವತ್ತು ಡೊಂಕಾಗಿರಬಹುದು, ವಕ್ರವಾಗಿರಬಹುದು, ವೇದನೆಯಿಂದ ಹಾದು ಹೋಗ್ತಾ ಇರಬಹುದು, ನಿರಾಶೆ ಅನುಭವದಲ್ಲಿ ಹಾದು ಹೋಗ್ತಾ ಇರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ವಕ್ರವಾದದ್ದನ್ನು ಸರಿ ಮಾಡುವಂತಹ ಒಳ್ಳೆಯ ಇಂಜಿನಿಯರ್ ಕೈಯಲ್ಲಿ, ಒಳ್ಳೆಯ ಆ ಅನುಭವ ಉಳ್ಳಂಥ ವ್ಯಕ್ತಿ ಕೈಯಲ್ಲಿ ಕೊಡೋದಾದರೆ ಆತನು ನಿನ್ನ ಜೀವಿತವನ್ನು ಸರಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನು ನೆಟ್ಟಗೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನೆಟ್ಟಗೆ ಮಾಡುವುದಕ್ಕೆ ಯಾರಿಂದ ಆದೀತು ಅಂತ ಸೊಲೊಮೋನನೊಂದು ಪ್ರಶ್ನೆ ಕೇಳ್ತಾನೆ. ಆದರೆ ನಿಮ್ಮ ಜೀವಿತ ಡೊಂಕಾಗಿದ್ದಂಥ ಅನುಭವದಲ್ಲಿ, ವಕ್ರವಾಗಿದ್ದಂಥ ಅನುಭವದಲ್ಲಿ, ಪಾಪದಲ್ಲಿ, ಶಾಪದಲ್ಲಿ ಮುಳುಗಿದ್ದಾಗ, ಜೀವಿತವೇ ಅಸಹ್ಯವಾಗಿ, ಜೀವಿತವೇ ಬೇಡ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾಗಲೂ ಎಷ್ಟೋ ಸಂದರ್ಭದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಬಂದು ಆ ಸ್ಥಳದಿಂದ ನಿಮ್ಮನ್ನು ಬಿಡಿಸಿ ನಮಗೆ ಕೊಟ್ಟಂತಹ ಆ ಒಂದು ಆಶೀರ್ವಾದಕ್ಕಾಗಿ ದೇವರಿಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಆದರೂ ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ ನಾವು ಸಲ್ಲಿಸೋಣ. ಈ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ಎಷ್ಟೋ ಸಂದರ್ಭಗಳಲ್ಲಿ ಡೊಂಕಾಗಿ ಹೋಗಿದ್ದ, ವಕ್ರವಾಗಿದ್ದಂತಹ
ನನ್ನ ಜೀವಿತವನ್ನು ಸರಿಪಡಿಸಿ ಇಲ್ಲಿವರೆಗೂ ತಂದದ್ದಕ್ಕಾಗಿ ಸ್ತೋತ್ರ. ಈ ಲೋಕದ ಮನುಷ್ಯರಲ್ಲಿ ಯಾರು ಸಹ ದೇವರು ಸೊಟ್ಟಗೆ ಮಾಡಿದರೆ ಅದನ್ನು ನೆಟ್ಟಗೆ ಮಾಡುವುದಕ್ಕಾಗೋದೇ ಇಲ್ಲ. ಯಾರೆಲ್ಲ ಪ್ರಯತ್ನ ಮಾಡಿದರೂ ಅವರು ಸೋತು ಹೋಗ್ತಾರೆ. ಆದರೆ ನನ್ನನ್ನು ನಿಮ್ಮನ್ನು ದೇವರ ಕೈಯಲ್ಲಿ ನಾವು ಒಪ್ಪಿಸಿಕೊಡೋಣ. ಅಪ್ಪ, ನನ್ನ ಜೀವಿತದಲ್ಲಿ ಶತ್ರು ಡೊಂಕು ಮಾಡಿರುವಂಥದ್ದನ್ನು ದೇವರೇ ಸರಿಪಡಿಸುವುದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ, ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ. ಈ ದಿನಗಳಲ್ಲಿ ದೇವರೇ ಡೊಂಕಾದಂತಹ, ವಕ್ರವಾದಂತಹ, ಹಾಳಾದಂತಹ, ಬಿದ್ದು ಹೋದಂತಹ ನನ್ನ ಜೀವಿತವನ್ನು ಕಟ್ಟುವುದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಸ್ವಾಮಿ. ಕರ್ತನ ಮುಖವನ್ನು ನೋಡೋಣ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನ ಜೀವಿತವನ್ನು ಸರಿಪಡಿಸಪ್ಪ, ನನ್ನ ಜೀವಿತವನ್ನು ನೆಟ್ಟಗೆ ಮಾಡಪ್ಪ. ಕರ್ತನೆ, ಸೊಟ್ಟಾದಂಥ ಅನುಭವದಿಂದ, ವಕ್ರವಾದ ಅನುಭವದಿಂದ ಒಂದು ಬಿಡುಗಡೆ, ಒಂದು ಜಯ ದೇವರೇ ನನಗೆ ಕೊಡು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ ನಿನಗಾಗಿ ಇಳಿದು ಬರುವಂಥ ಒಬ್ಬ ದೇವರಿದ್ದಾನೆ. ಅನೇಕರು ಹೇಳಬಹುದು, ಇದನ್ನು ನೆಟ್ಟಗೆ ಮಾಡೋಕ್ಕಾಗಲ್ಲ, ಇದನ್ನ ಏನು ಪ್ರಯೋಜನ ಇಲ್ಲ, ಇದು ಸಾಧ್ಯವಿಲ್ಲ. ಆದರೆ ದೇವರು ಹೇಳ್ತಾರೆ, ಇಲ್ಲ, ನಾನಿದ್ದೀನಿ ನೆಟ್ಟಗೆ ಮಾಡುವನು, ನಾನು ನೆಟ್ಟಗೆ ಮಾಡ್ತೀನಿ. ಈ ದಿವಸಗಳಲ್ಲಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ನೆಟ್ಟಗೆ ಮಾಡುವುದಕ್ಕೆ ದೇವರಿದ್ದಾನೆ. ದೇವರು ಸೊಟ್ಟಾಗಿ ಮಾಡಿದ್ರೆ ಯಾರೂ ಮಾಡೋಕ್ಕಾಗಲ್ಲ. ಆದರೆ ದೇವರು ನಮ್ಮ ಜೀವಿತವನ್ನು ನೆಟ್ಟಗೆ ಮಾಡಿದ್ರೆ ಅದನ್ನು ಸೊಟ್ಟ ಮಾಡುವುದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮ ಸಂಗಡ ಇದುವರೆಗೂ ನಡೆಸಿದ್ದೆ, ಅದಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನೀನು ಸೊಟ್ಟಗೆ ಮಾಡಿದ್ರೆ ಯಾರೂ ನೆಟ್ಟಗೆ ಮಾಡೋಕ್ಕಾಗಲ್ಲ ಅಪ್ಪ. ನೀನು ನೆಟ್ಟಗೆ ಮಾಡಿದ್ರೆ ಅದನ್ನು ಸೊಟ್ಟ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮನ್ನು ಆಶೀರ್ವದಿಸು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.